ಚೈತ್ರ ಅವ್ರಿಗೆ ಚೀಟಿ ಬರೆಯುವಂತ ಅಭ್ಯಾಸ ಎಷ್ಟು ದಿನಗಳಿಂದ ಇದೆ, ಹಾಗೇನೆ ಏನೇನ್ ಚೀಟಿ ಬರೀತಿದ್ದೀರಾ ಅಂತ? ಇಲ್ಲ, ನಂಗೆ ಚಿಕ್ಕ ವಯಸ್ಸಿಂದಲೂ ಇದೆ ಅದು. ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ಏನೇ ಕೇಳ್ಬೇಕಿದ್ರು ಮನುಷ್ಯರ ಹತ್ರ ಕೇಳಬಾರ್ದು, ಮನುಷ್ಯರ ಹತ್ರ ಕೇಳಿದ್ರೆ ಅವ್ರು ನಿನ್ನ ಅಳಿತಾರೆ, ಏನ್ ಕೇಳ್ಬೇಕಿದ್ರು ದೇವ್ರ ಹತ್ರ ಕೇಳು, ಒಂದೇ ನೀನ್ ಕೇಳಿದ್ ಕೊಡ್ತಾನೆ, ಇಲ್ಲ ಅಂತಂದ್ರೆ ನೀನ್ ಕೇಳಿದಕ್ಕಿಂತ ತುಂಬಾ ದೊಡ್ಡದಾಗಿರೋದ್ ಕೊಡ್ತಾನೆ ಅಂತ. ನಾನ್ ಯಾವಾಗ್ಲೂ ಅದನ್ನ ನಂಬ್ತೀನಿ ಜೀವನದಲ್ಲಿ. ಯಾವತ್ತಿಗೂ ಕೇಳ್ಬೇಕು ಅಂತ ಬಂದಾಗ ನಾನು ದೇವ್ರ ಎದುರು ಬಿಟ್ಟು ಬೇರೆ ಯಾವತ್ತೂ ಕೇಳಿಲ್ಲ. ಮತ್ ಗೊಂದಲ ಅಂತ ಬಂದಾಗ್ಲೂ ಅಷ್ಟೇ, ಜೀವನದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಗೊಂದಲ ಬಂದಾಗ ನಮ್ ಕಡೆ ಕರಾವಳಿಲಿ ಪ್ರಸಾದ ನೋಡೋದು ಅಂತ ಒಂದ್ ಪದ್ಧತಿ ಇದೆ. ದೈವಗಳ ಹತ್ರ ಹೋಗಿ ಪ್ರಸಾದ ನೋಡ್ತೀವಿ. ಸಿಂಗಾರ ಹೂವು ಏನಿರುತ್ತೆ, ಅಡಿಕೆ ಹೂವು ಇರುತ್ತೆ, ಅದನ್ನ ನೋಡಿ ಅದ್ರಲ್ಲಿ ಕಟ್ಟು ಬಂದಿದ್ಯಾ ಸರಿ ಬಂದಿದ್ಯಾ ಅನ್ನೋದನ್ನ ನೋಡ್ಕೊಂಡು, ಸೊ ಅದ್ರಲ್ಲಿ ಆ ಕೆಲ್ಸದಲ್ಲಿ ಮುಂದುವರಿಬಹುದಾ ಬೇಡವಾ, ಈಗ ಒಂದ್ ಜಮೀನ್ ತಗೋಬೋದಾ, ಈ ಕೆಲ್ಸಕ್ಕೆ ಹೋಗ್ಬೋದಾ, ಈ ಹುಡುಗಿ ಮದುವೆ ಮಾತುಕತೆ ಮುಂದುವರಿಸಬಹುದು, ಇದೆಲ್ಲ ದೈವಗಳ ಮೇಲೆ ಬಿಟ್ಟು ಅದರಿಂದ ಪ್ರಸಾದ ತೆಗೆದು ನೋಡೋ ಪದ್ಧತಿ ಇದೆ. ಅದೇ ವಾತಾವರಣದಲ್ಲಿ ಬೆಳೆದಿರೋ ಕಾರಣಕ್ಕೆ, ಧಾರ್ಮಿಕ ವಾತಾವರಣ ಇದ್ದ ಕಾರಣಕ್ಕೆ, ಏನೇ ಜೀವನದಲ್ಲಿ ಗೊಂದಲ ಬಂದಾಗ್ಲೂ ನಾನು ದೇವ್ರ ಹತ್ರ ಚೀಟಿ ಹಾಕ್ತೀನಿ, ಇಲ್ಲ ದೈವದ ಹತ್ರ ಹೋಗಿ ಕೇಳ್ತೀನಿ. ದೈವದ ಹತ್ರ ಹೋಗಿ ಕೇಳೋದಕ್ಕೆ ಇಲ್ಲಿ ಆಗದೆ ಇದ್ದಾಗ ಇಲ್ಲಿ ದೇವ್ರ ಮುಂದೆ ಚೀಟಿ ಹಾಕಿ ಕೇಳೋದು ನನ್ನ ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡು ಬಂದಿರೋ ಪದ್ಧತಿ. ಆ ವಾರ ಬಿಗ್ ಬಾಸ್ ಮನೆಯಲ್ಲಿ ಅದೇ ಈ ಕಸದ ಬುಟ್ಟಿಗೆ ಹಾಕಿದ್ದು, ಜಗಳ ಕಿತ್ತಾಟ ಎಲ್ಲ ಆಗಿದ್ ಕಾರಣಕ್ಕೆ ತುಂಬಾ ಡಿಸ್ಟರ್ಬ್ ಆಗಿ ಬೇಡ ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋಣ, ಹಠ ಹಿಡಿದು ಹೋಗ್ಬಿಡೋಣ ಅನ್ನೋ ತರ ಇತ್ತು. ಸುಲಭ ಇರ್ಲಿಲ್ಲ ಹೋಗೋದು ಕೂಡ, ಅದಕ್ಕಷ್ಟೇ ಹಠ ಹಿಡಿಬೇಕು, ಅಷ್ಟೇ ಇದಿತ್ತು. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಒಂದ್ಸಲ ಕೇಕು ದೇವ್ರ ಪ್ರಸಾದ ಕೊಟ್ಟಿದ್ದಕ್ಕೂ ಬಿಗ್ ಬಾಸ್ ಒಪ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸಲ ಅವಳ ತಾಯಿ ಹತ್ರನೇ ಕೇಳ್ಬೇಡೋಣ, ಏನ್ ಹೇಳ್ತಾರೆ ನೋಡೋಣ ಅನ್ನೋ ತರ, ಹೋಗ್ಬೇಕು ಹೋಗ್ಬೇಡ ಅನ್ನೋ ತರ, ಬೇಕು ಬೇಡ ಅನ್ನೋ 2 ಚೀಟಿನ ಬರಿತೀನಿ. ಬೇಡ ಅನ್ನೋ ಚೀಟಿ ಕೆಳಗಡೆ ಬೀಳತ್ತೆ. ನಾನು ಕನ್ಸಲ್ಲೂ ಅನ್ಕೊಳ್ಳಿಲ್ಲ ಅದು ಅಷ್ಟು ದೊಡ್ಡ ಸುದ್ದಿ ಆಗತ್ತೆ ಅಂತ, ಅದು ಪ್ರೋಮೋ ಆಗತ್ತೆ ಅನ್ನೋದೆಲ್ಲ ಗೊತ್ತೇ ಇಲ್ಲ. ನಾನು ಕತ್ಲಲ್ಲಲ್ವಾ, ಯಾರು ನೋಡಿರೋದಿಲ್ಲ ಅಂತ ಅನ್ಕೊಂಡು ನಾನು ಒಬ್ಳೇ ಇರ್ತೀನಿ. ಸಾಮಾನ್ಯವಾಗಿ ಕ್ಯಾಮರಾ ಎಲ್ಲ ತಿರುಗಿದ್ರೆ ಮಾತ್ರ ಗೊತ್ತಾಗತ್ತೆ ನಮ್ಗೆ. ಸೊ ಯಾರು ರಾತ್ರಿ ಇರೋದಿಲ್ಲ, ಇದ್ದಾಗ ಕ್ಯಾಮರಾಗಳು ನಮ್ ಕಡೆ ಫೋಕಸ್ ಆಗೋ ಸಹಜ. ನಾನು ಒಬ್ಳೇ ಇದ್ದೀನಿ, ದೇವ್ರ ಮುಂದೆ ಕೈ ಮುಗಿತೀನಿ ಅನ್ನೋವಾಗ ಏನ್ ಅದನ್ನ ದೊಡ್ಡ ವಿಷಯ ಅಂತ ತಗೊಳಲ್ಲ ಅನ್ನೋ ಕಾರಣ ಚೀಟಿ ಇಟ್ಟಿದ್ದೆ. ಬಟ್ ಕೂತಿದ್ದು 3-4 ನಿಮಿಷ ಅನ್ಕೊಳ್ತೀನಿ, ದಿಢೀರಂತ ಪ್ರಸಾದ ಆಯ್ತು, ಚೀಟಿ ಬಿತ್ತು, ಬೇಡ ಅಂತ ಬಂತು. ಅದ್ ಹೆಂಗ್ ಕವರ್ ಆಗಿದೆ ಅನ್ನೋದು ನನಗ್ ನೋಡ್ದಾಗ ನನಗ್ ಶಾಕು. ಅದ್ರ ನಂತರ ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವತ್ ನಾನು ಬೇಡ ಅಂತ ಪ್ರಸಾದ ಸಿಗತ್ತೆ, ಅದೇ ದಿನ ನೆಕ್ಸ್ಟ್ ಡೇ ಬೆಳಗ್ಗೆ ಬಿಗ್ ಬಾಸ್ ನನ್ನ ಕ್ಯಾಪ್ಟನ್ ಮಾಡ್ತಾರೆ ರೆಸಾರ್ಟ್ ಟಾಸ್ಕ್ಗೆ. ನಾನ್ ಯಾವ್ದ್ ನಂಗೆ ಸಿಗ್ಲಿಲ್ಲ ಅಂತ ಪರಿತಪಿಸ್ತಿದ್ನೋ ಅದ್ರಲ್ಲಿ ಸಿಗತ್ತೆ. ಅಲ್ಲಿಂದ ಆಚೆಗೆ ನನ್ ಗ್ರಾಫ್ ಮೇಲೆ ಹೋಗ್ತಾ ಹೋಗುತ್ತೆ. ನನಗೆ ನಾನು ಅದನ್ನೇ ಅನ್ಕೊಳ್ತೀನಿ, ಭಗವಂತನಿಗೆ ನನ್ನನ್ನ ಅಪವಾದಗಳನ್ನ ಹೊತ್ತುಕೊಂಡು ಈ ಮನೆಯಿಂದ ಹೊರಗಡೆ ಕಳ್ಸೋದು ಇಷ್ಟ ಇರ್ಲಿಲ್ವೇನೋ, ಒಂದು ಒಳ್ಳೆ ಹೆಸರು ತಗೊಂಡು ಕಳಿಸ್ಬೇಕು ಅಂತ ತಾಯಿಗೆ ಇಚ್ಛೆ ಇತ್ತೇನೋ, ಅದಕ್ಕೋಸ್ಕರ ಅವತ್ ಬೇಡ ಅನ್ನೋ ಚೀಟಿ ಕೊಟ್ಲು. ಸೊ ಅದ್ರ ಪ್ರಕಾರನೇ ಒಳ್ಳೆ ಹೆಸರು ತಗೊಂಡೆ ಹೊರಗಡೆ ಬಂದೆ ಅನ್ನೋದೊಂದು ಬಹಳ ಖುಷಿ ಇದೆ. ಕೊನೆಗೂ ನೀವು ನಂಬಿರುವಂತ ದೈವ ಕೈ ಬಿಡ್ಲಿಲ್ಲ? ಕೈ ಬಿಡ್ಲಿಲ್ಲ, ಖಂಡಿತ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಅದನ್ನೇ ಯಾವಾಗ್ಲೂ ಹೇಳ್ತೀನಿ, ಆಸ್ತಿಕರು ಇರ್ಬೋದು, ನಾಸ್ತಿಕರು ಇರ್ಬೋದು, ಜಗತ್ತನ್ನ ಮನುಷ್ಯನ ಶಕ್ತಿಯನ್ನು ಮೀರಿಸಿದ ಇನ್ನೊಂದು ಶಕ್ತಿ ಯಾವಾಗ್ಲೂ ಇರುತ್ತೆ, ಅದು ಸದಾ ನಮ್ ಬೆನ್ನಿಂದ ನಿಂತು ಕಾಯುತ್ತೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.